ವ್ಯಾಪಾರಿ ಒಂದು ಮಾರ್ಕೆಟಲ್ಲಿ 2 ಗಿಣಿನ ಸೇಲ್ ಮಾಡೋಕ್ಕೆ ಇಟ್ಕೊಂಡಿದ್ದ. ಇದು ಪಂಚತಂತ್ರ ಕಥೆಗಳಲ್ಲಿ ಒಂದು ಬರುವಂಥದ್ದು. 2 ಗಿಣಿ ಅದು ಮಾತಾಡಲಿಕ್ಕೆಲ್ಲ ಟ್ರೈನಪ್ ಕೊಡಬಹುದು ಅಂತ ಒಳ್ಳೆ ಗಿಣಿ, ಜಾತಿ ಗಿಣಿ. ಒಂದು ಗಿಣಿಯನ್ನು ಋಷಿ ತೊಗೊಂಡು ಹೋದ, ಒಂದು ಗಿಣಿಯನ್ನು ಕಟಕ ತೊಗೊಂಡು ಹೋದ. ಇಬ್ಬರು ತಮ್ಮ ಮನೆ ಮುಂದೆ ಒಂದು ಪಂಜರ ಮಾಡಿ ಗಿಣಿಯನ್ನು ಇಟ್ಟಿದ್ರು. ಆ 2 ಗಿಣಿ ಆ ಮನೆಯ ಓನರ್ ಬಿಹೇವಿಯರ್ ನೋಡೇ ಅವು ಮಾತಾಡೋದು ಕಲ್ತಿತ್ತು. ಈ ಋಷಿ ಮನೆಗೆ ಯಾರು ಬಂದರೂ ಕೂಡ ಗಿಣಿ ಬನ್ನಿ ಕೂತ್ಕೊಳ್ಳಿ, ಏನು ತಗೊಳ್ತೀರಿ, ತುಂಬ ದೂರದಿಂದ ಬಂದಿದ್ದೀರಿ, ನಿಮಗೆ ದಣಿವಾಗಿದೆ, ಇದೆಲ್ಲ ಮಾತಾಡ್ತಿತ್ತು. ಆ ಬಂದವ್ರಿಗೆ ಗಿಣಿ ಮಾತಾಡಿದ್ದೇ ಒಂದು ಖುಷಿ. ಎರಡನೇದು ಏನೋ ಭಾಳ ಕ್ಲೋಸ್ ರಿಲೇಷನ್ಸ್ ಕೇಳುವ ಕೇಳಿ ಇನ್ನೂ ಖುಷಿ ಆಗ್ತಿತ್ತು. ಮನಸ್ಸಿಗೆ ಒಂದು ನೆಮ್ಮದಿ, ಆಪ್ಯಾಯತೆ ಬರ್ತಿತ್ತು. ಅದೇ ಈ ಕಟ್ಕನ್ ಮನೆ ಗಿಣಿಗೆ ಯಾರಾದರೂ ಹೋಗ್ಬಿಟ್ರೆ ಸಾಕು, ಹಿಡಿರಿ, ಹೊಡಿರಿ, ಬಡಿರಿ, ಕೊಲ್ರಿ, ತಿನ್ನಿ, ಅವನ್ನ ಬಿಡಬೇಡಿ ಹೀಗಂತಿತ್ತು. ಬಂದವ್ರು ಹೆದರ್ಕೊಂಡು ಏನೋ ಹೋಗ್ತಾ ಹೋಗ್ತಾ ಎಲ್ಲಿ ಬಂದ್ವು, ಈ ಮನೆ ಗಿಣಿನೇ ಇಷ್ಟು ಸ್ಟ್ರಾಂಗ್ ಇದೆ, ಈ ಮನೆ ಓನರ್ ಇನ್ನೇ ಆಗಿರಬೇಡ ಅಂತ ಹೊರಟೆ ಹೋಗ್ಬಿಡು.